ಶುಭೋದಯ ಎಲ್ಲರಿಗೂ. ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ, ಇಂದಿನ ದಿನದ ವಿಶೇಷತೆ, ದಿನದ ಪಂಚಾಂಗ ಹಾಗೂ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತು ತಜ್ಞರು, ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ. ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 26/8/2025 ಮಂಗಳವಾರ, ದಕ್ಷಿಣಾಯನ ವರ್ಷ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ದಿನ. ಅಂದರೆ ಈ ದಿನ ತೃತೀಯ ಆಗಿರೋದ್ರಿಂದ ಹಸ್ತ ನಕ್ಷತ್ರ ಬೇರೆ ಇದೆ. ಈ ದಿನ ಗೌರಿ ಹಬ್ಬ, ಗಣೇಶ ಗೌರಿ ಇಬ್ಬರೂ ಮನೆಗೆ ಬರತಕ್ಕಂಥ ಒಂದು ವಾರ ಆಗಿರೋದ್ರಿಂದ ತಾಯಿ ಮಗ ಇಬ್ಬರನ್ನು ಮನೆಗೆ ಆಧಾರವಾಗಿ ಬರಮಾಡ್ಕೊಳಕ್ಕಂಥ ದಿನ. ಗೌರಿಯನ್ನು ಕೆಲವರು ಎಷ್ಟೋ ಜನ ಪ್ರಶ್ನೆಯನ್ನು ಕೇಳಿದ್ರು, ಗುರುಗಳೇ ಗೌರಿಯನ್ನು ಯಾವ ರೀತಿ ಬರಮಾಡ್ಕೋಬೇಕು, ಎಷ್ಟೊತ್ತಿಗೆ ತರಬೇಕು ಅಂತೇಳಿ. ನೋಡಿ, ನಿಮ್ಮ ಕ್ಯಾಲೆಂಡರ್ಗಳಲ್ಲಿ ರಾವು ಕಾಲವನ್ನು ಬರೆದಿರ್ತಾರೆ. ಅದು ಬಿಟ್ಟು ಯಮಗಂಡ ಕಾಲವನ್ನು ಬಿಟ್ಟು ಗುಳಿಕ ಕಾಲದಲ್ಲಿ, ಅಂದರೆ ಆ ಮಧ್ಯದಲ್ಲಿ ಗ್ಯಾಪ್ ಎಲ್ಲಿರ್ತಕ್ಕಂಥ ಆ ಒಂದು ಟೈಮಲ್ಲಿ ನೀವು ಆ ತಾಯಿಯನ್ನು ತಗೊಂಬಂದಾಗ ಬಂಧು ಬಾಂಧವರು ನೆಂಟರುಗಳನ್ನ ಯಾವ ರೀತಿ ನೀವು ಬರಮಾಡ್ಕೊಳ್ತೀರಿ, ಆ ರೀತಿ ಕೆಂಪಿಗೆ ಹೊಸ ವಧು ವರರು ಯಾವಾಗ ಮನೆಗೆ ಬರ್ತಾರೆ ಆ ಥರ ಕೆಂಪಾರತಿ ಮಾಡಿ ಆ ತಾಯಿಯನ್ನು ಬರಮಾಡ್ಕೊಳ್ಳಿ. ನಿಮಗೆಲ್ಲರಿಗೂ ಒಳ್ಳೆ ಶುಭ ಆಗಲಿ. ಕೆಳಗಡೆ ರಂಗೋಲಿಯನ್ನು ಬರೆದು ಶ್ರೀಚಕ್ರ ಬರೆದು ಅದರಲ್ಲಿ ಅಕ್ಕಿ ಕಾಳನ್ನೆಲ್ಲ ಹಾಕಿ ಅಕ್ಕಿ ಮೇಲೆ ಆ ಗೌರಿಯನ್ನು ಇಟ್ಟು ಗರಿಕೆಯನ್ನು ಇಡೋದು ಮರಿಬೇಡಿ. ಕೆಂಪು ಹೂವನ್ನು ಇಡೋದನ್ನು ಮರಿಬೇಡಿ. ಕೆಂಪು ಹೂವು ತಾಯಿಗೆ ತುಂಬ ಇಷ್ಟ. ಆ ತಾಯಿಗೆ ಸೊಪ್ಪಿನ ಪಲ್ಯ ಅಂದರೆ ತುಂಬ ಇಷ್ಟ. ರಾಗಿ ರೊಟ್ಟಿ ಆಗಿರ್ಬೋದು, ಸೊಪ್ಪಿನ ಪಲ್ಯ. ತವ್ರ ಮನೆಗೆ ಯಾವ ರೀತಿ ಹೆಣ್ಣುಮಕ್ಕಳು ಬರ್ತಾರೆ ಆ ರೀತಿ ಸೊಪ್ಪಿನ ಪಲ್ಯ, ರಾಗಿ ರೊಟ್ಟಿ ಅವಳಿಗೆ ಮಹಾನ್ ನೈವೇದ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಇಡಿ. ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಈಗ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೀರ್ತಿ, ಯಶಸ್ಸು, ಲಾಭ ತರ್ತಕ್ಕಂಥ ದಿನ. ವೃಷಭ ರಾಶಿಯವರಿಗೆ ಪ್ರಯಾಣದ ದಿನ ಅಂತಲೇ ಹೇಳ್ಬೋದು. ಈ ದಿನ ಒಂದು ಸ್ವಲ್ಪ ಬೇರೆ ಕಡೆಗೆ ಹೊರಡುವಂಥ ದಿನ. ಮಿಥುನ ರಾಶಿಯವರಿಗೆ ಉಲ್ಲಾಸಭರಿತವಾಗಿರ್ತಕ್ಕಂಥ ದಿನ. ಈ ದಿನ ತುಂಬ ಚೆನ್ನಾಗಿರ್ತೀರ, ಲವಲವಿಕೆಯಾಗಿರ್ತೀರ, ಖುಷಿಯಾಗಿರ್ತೀರ, ಎಂಜಾಯ್ ಮಾಡ್ಕೊಂಡಿರ್ತೀರ. ಕಟಕ ರಾಶಿಯವ್ರಿಗಂತೂ ಈ ದಿನ ಸಂಭ್ರಮದ ದಿನ ಅಂತಲೇ ಹೇಳ್ಬೋದು ಬಿಡಿ. ಗೌರಿ ಹಬ್ಬ, ಗಣೇಶ ಹಬ್ಬ ಬಂದಿರೋದ್ರಿಂದ ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡು ಹಬ್ಬ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀರಿ. ಸಿಂಹರಾಶಿಯವರಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ ಈ ದಿನ. ಕನ್ಯಾ ರಾಶಿಯವರಿಗಂತೂ ಧೈರ್ಯ ಸಾಹಸದಿಂದ ಏನೇ ಬಂದರೂ ಎದುರಿಸ್ತೀನಿ ಅನ್ನೋ ಒಂದು ಛಲ ಹಂಬಲ ಇರ್ತಕ್ಕಂಥದ್ದು. ತುಲಾ ರಾಶಿಯವರಿಗೆ ಈ ದಿನ ಪ್ರೀತಿ ಪಾತ್ರರೊಡನೆ ತುಂಬ ಚೆನ್ನಾಗಿರ್ತೀರ, ಲವಲವಿಕೆಯಾಗಿ ಹೊಸ ಬಟ್ಟೆಯನ್ನು ಖರೀದಿ ಮಾಡ್ತೀರಾ, ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ಮತ್ತು ಎಲ್ಲಾದರೂ ಬಂಧು ಬಾಂಧವರನ್ನ ಅವ್ರ ಮನೆ ಕರೀತಕ್ಕಂಥದ್ದು, ಇವೆಲ್ಲ ಕೆಲವು ಆ ರಾಶಿ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ತುಂಬ ಚೆನ್ನಾಗಿರ್ತದೆ. ಧನುಷು ರಾಶಿಯವ್ರಿಗಂತೂ ಹೊಸ ಸ್ನೇಹಿತರುಗಳನ್ನ ಮನೆ ಕರೆಸಿ, ಹೊಸ ಗೆಳತಿಯರನ್ನ ಮನೆ ಕರೆಸಿ ಎಂಜಾಯ್ ಮಾಡ್ತಕ್ಕಂಥದ್ದು, ಸಂತೋಷವಾಗಿರ್ತಕ್ಕಂಥದ್ದು, ಕಾಲ ಕಳೀತಕ್ಕಂಥದ್ದು, ಪೂಜೆ ಪುನಸ್ಕಾರಗಳಲ್ಲಿ ಕೈಗೊಳ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತದೆ. ಮಕರ ರಾಶಿಯವ್ರಿಗಂತೂ ಈ ದಿನ ಬೇರೆಯವ್ರಿಗೆ ಹಸ್ತವನ್ನು, ನಿಮ್ಮ ಕೈ ಬಲಪಡಿಸ್ಕೊಂಡು ಬೇರೆಯವ್ರಿಗೆ ನೀವು ಸಹಾಯ ಹಸ್ತವನ್ನು ಮಾಡ್ತೀರಿ. ಕುಂಭರಾಶಿಯವ್ರಿಗಂತೂ ಜವಾಬ್ದಾರಿಯುತವಾಗಿ ನಡಿಬೇಕಿದ್ದಿನ ಸ್ವಲ್ಪ ಮಟ್ಟಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ಮಧ್ಯಾಹ್ನ 3 ಗಂಟೆ ಮೇಲೆ ಗಂಟ ಸ್ವಲ್ಪ ಹುಷಾರಾಗಿರಿ. ಮೀನರಾಶಿಯವ್ರಿಗಂತೂ ವಿಜಯದ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಿ. ಉಧೋ ಯಲ್ಲಮ್ಮ, ಉಧೋ ಯಲ್ಲಮ್ಮ, ಉಗೇ ಮಾದಪ್ಪ. ಬಂಧುಗಳೇ, ತಾಯಿ ಗೌರಮ್ಮನ ಕರ್ಕೊಂಬರೋದು ಅಂತ ಹೇಳಿದ್ನಲ್ಲ, ಅದೇ ರೀತಿನ ಆ ತಾಯಿಯನ್ನು ಮನೆಗೆ ಕರ್ಕೊಂಬರ್ಬೇಕಾದ್ರೆ ಆರತಿ ಎತ್ತಿ ಆ ಆರತಿಯ ನೀರನ್ನು ದೃಷ್ಟಿ ತೆಗೆದಾದ್ಮೇಲೆ ಮನೆಯ ಹೊರಗಡೆ ಬೀದಿಗೆಲ್ಲಾದರೂ ಹಾಕಿ ಆ ತಾಯಿಯನ್ನು ಸಂತೋಷದಿಂದ ಬರಮಾಡಿಕೊಂಡು ಪೂಜೆಯನ್ನು ಕೈಗೊಂಡು ತುಂಬ ಚೆನ್ನಾಗಾಗ್ತೀರ. ಒಳ್ಳೆಯದಾಗಲಿ, ನಿಮಗೆಲ್ಲರಿಗೂ ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ಇಂದಿನ 12 ರಾಶಿಗೆ ಅವೆಲ್ಲ ಫಲಾಫಲಗಳಿವೆ ಅಂತ. ಹಾಗೆ ಗೌರಿಯನ್ನ ಯಾವ ಸಮಯದಲ್ಲಿ ತರಬೇಕು ಅಂತಾನು ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಅದೇ ಸಮಯದಲ್ಲಿ ಗೌರಿಯನ್ನ ತಂದು ಪೂಜಿಸಿ ಎಲ್ರಿಗೂ ಆ ಗೌರಿ ಮಾತೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ, ನಿಮಗೇನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.